ನಮಸ್ಕಾರ. ಸದಾನಂದ ಬಾಮನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿಯ ತಾಲೂಕಿನ ಬೆಳಗುಂದಿ ಗ್ರಾಮದಲ್ಲಿ ಸರ್ವೆ ನಂಬರ್ 285 ಇದರಲ್ಲಿ 13 ಎಕರೆ 30 ಗುಂಟೆ ಇದೆ. ಈ ಜಮೀನಿನಲ್ಲಿ ಇಲ್ಲಿಗಲ್ ಮೈನಿಂಗನ್ನು ಮಾಡ್ತಾಯಿದ್ದಾರೆ. ಯಾರು? ಅಭಯ್ ಪಾಟೀಲ್ ಮಾಡ್ತಾಯಿದ್ದಾರೆ ಅಂತ ಆರೋಪ. ಇದು ಆರೋಪ ಸಿದ್ಧಪಡಿಸಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ನಾವು ಕೇಳಿದ್ದು, ಆದರೆ ಕೊಟ್ಟಿಲ್ಲ. ಮಾಹಿತಿ ಇಲಾಖೆಯವರು ಇನ್ನೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದರೆ ಕೊಟ್ಟು ಕೂಡಲೇ ತಾವು ಸಿಗ್ತೇವೆ ಅಂತ ನಾವು ಫೋನ್ ಕೂಡ ಮಾಡಿದ್ದು. ಆದರೆ ಯಾವುದೇ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಅವರು ನೀಡಿದರು. ಇಲ್ಲ ಲೀಗಲ್ ಆಗಿ ಪಡೆದಿದ್ದಾರೆ ಅಂಥೇಳಿ. ಹಾಗಾದರೆ 2005ರಲ್ಲಿ 2003ರಲ್ಲಿ ಏನಾಯಿತು, ಇಲ್ಲಿ ಬೆಳಗಾಂ ಮಿನರಲ್ಸ್ಗೆ ಹೋಗಿತ್ತದು ಈ ಜಮೀನು. ಗವರ್ನರ್ ಸಿಗ್ನೇಚರ್ ಕೂಡ ಇತ್ತು. ಅದನ್ನು ಪಡೆದ ನಂತರ ಈ ಅಭಯ್ ಪಾಟೀಲರು ತೆಗೆದುಕೊಂಡಿದ್ದಾರೆ. ತಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಅದರ ತೆಗೆದುಕೊಳ್ಳಲಿಕ್ಕೆ ಬರೋದಿಲ್ಲೋ ಅಥವಾ ಬರ್ತಿತ್ತು ಆ ಮಾತು ಬೇರೆ. ಅದರ ಸರ್ಕಾರಿ ಜಮೀನಿಲ್ಲ ಇದು. ಅವರೇನು ಹೇಳ್ತಾರೆ, 12 ಏನು ಸರ್ವೆ ನಂಬರ್ಗಳಿವೆ ಅಲ್ಲಿ ಮೈನಿಂಗ್ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆದರೆ ಮೈನಿಂಗ್ ಮಾಡೋದು ಸರ್ಕಾರಿ ಜಮೀನಲ್ಲಿ. ಅದು ಒಂದೊಂದಾಗಿ ಬಿಚ್ಚಿಡ್ತೇವೆ. ಇಲ್ಲಿ 4 ಲಕ್ಷ 2 ವರ್ಷದ 4 ಲಕ್ಷ ಮೆಟ್ರಿಕ್ ಟನ್ ಅಲ್ಯೂಮಿನಿಯಸ್ ಲ್ಯಾಟ್ರೇಟನ್ನು ತೆಗೆದು ಮಾಡ್ತಾಯಿದೆ. ಇದು ಖನಿಜ ಸಂಪತ್ತು ತಮಗೆಲ್ಲ ಗೊತ್ತಿದೆ. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಅಂದರೆ ಆಳಂದವಾಡಿ ಮತ್ತು ಮಾಲಿಂಪುರದಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತು ಡಾಲ್ಮೆ ಸಿಮೆಂಟ್ ಕಂಪ್ನಿಗೆ ಸಾಗಿಸ್ತಾ ಇದ್ದಾರೆ. ಇಲ್ಲಿ ಡೂಪ್ಲಿಕೇಟ್ ಪರ್ಮಿಷನ್ ಇದೆ. ಇಲ್ಲಿ ಆಶ್ಚರ್ಯ ಅಂತಂದರೆ ಬೆಳಗಾವದಲ್ಲಿ ಇಲ್ಲೀಗಲ್ ಆಗಿ ತೆಗೆದು ಮಹಾರಾಷ್ಟ್ರದಲ್ಲಿ ಲೀಗಲ್ ಆಗಿ ಮಾಡೋದು. ಅಲ್ಲಿ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ಅದು ಸಾಗಾಟ ಮಾಡ್ತಾಯಿದ್ದೆ ಇಲ್ಲಿಂದ ಅಲ್ಲಿ ಹೋಗ್ತಾಯಿದ್ದಲ್ಲ, ಅದು ಅಧಿಕೃತ ಅಲ್ಲ, ಅನಧಿಕೃತವೇ ಹೋಗ್ತಾರೆ. ಆದರೆ ಈ ಅಧಿಕಾರಿಗಳು ಅಧಿಕೃತ ಅಂತ ತೋರಿಸ್ತಾ ಇದ್ದಾರಲ್ಲ, ಅದು ಅಬ್ಜೆಕ್ಷನ್ ಇದೆ. ಅಧಿಕಾರಿಗಳು ಸ್ಪಷ್ಟತೆ ಕೊಡ್ತಾಯಿಲ್ಲ. ಯಾರು ಪತ್ರಕರ್ತ ಕೇಳಿದ್ರೆ ಏನೋ ಒಂದು ಉತ್ತರ ಕೊಡ್ತಾರೆ, ಏನೋ ಒಂದು ಉತ್ತರ ತೋರಿಸ್ತಾರೆ, ಏನೋ ಒಂದು GPS ತೋರಿಸ್ತಾರೆ. ಅದಲ್ಲದು ಇಲ್ಲಿ 2 ವರ್ಷದಿಂದ ಆಡೋಗಲೇ ದೊರೆಡೆ ನಡೀತಾ ಇದೆ. ಸಂಪತ್ತು ಲೂಟಿ ಆಗ್ತದೆ. ಜಾರಕಿಹೊಳಿ ಗೊತ್ತಿದೆ. ಅವರಿಗೂ ಕೂಡ ಮನವಿ ಕೊಟ್ಟಿದ್ದರು. ನಾನು ಜಿಲ್ಲಾಧಿಕಾರಿಗೆ 3-4 ಸಲ ಮನವಿ ಕೊಟ್ಟಿದ್ದಾರೆ. ಅವರು ಸುಮ್ಮನಿದ್ದಾರೆ. ಯಾಕೆ ಸುಮ್ಮನಿದ್ದಾರೆ ಅಂತಂದರೆ ಬಲಿಷ್ಠ ಒಬ್ಬ ಅಧಿಕಾರಿ ಹೇಳ್ತಾರೆ, ಬಿನ್ನನ್ ಪಾಟೀಲ್ ಹೇಳ್ತಾರೆ ಏನೋ ಬಲಿಷ್ಠ ಇದ್ದಾರಂತ. ಅವರೇ ಮಾತಾಡ್ತಾರೆ ನಮ್ಮ ಜೊತೆ. ಬಲಿಷ್ಠ ಇದ್ದರೆ ಬಿಟ್ಟು ಬಿಡ್ದೇನೋ, ಇಲ್ಲ ಭಾಳ ಸಾಕಷ್ಟು FIR ಮಾಡಿದೆ, ಕೋರ್ಟ್ನಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಸಣ್ಣ ಕೇಸ್ಗಳು ಸಾಕಷ್ಟು ನನ್ನಷ್ಟು FIR ಯಾರೂ ಮಾಡಿಲ್ಲ ಅಂತ. ಅದು FIR ಯಾರ ಮೇಲೆ ಮಾಡಿದ್ರಿ? ಇವ್ರ ಮೇಲೆ ಮಾಡಿದ್ರಿ? ಇಲ್ಲ, ಸಣ್ಣ 2 ಟ್ರಕ್ಕೋ 4 ಟ್ರಕ್ಕೋ ಸಾಗಿಸುವಂಥವ್ರ ಮೇಲೆ ಮಾಡಿದ್ರಿ. ಇವ್ರ ಮೇಲೆ ಒಂದೇ ಒಂದು ಕೇಸ್ ಇಲ್ಲ, ಆದರೆ ಹೆಚ್ಚು FIR ಮಾಡಿದಂಥ ಪತ್ರಕರ್ತ ಸುಳ್ಳು ಹೇಳೋದು. ನಂತರ ಈ ನಕಾಶೆ ಅಲ್ಲ, ಈ ನಕಾಶೆನ ತೆಗಿತಾರಂತ ಹೇಳೋದು. ಪತ್ರಕರ್ತರ ಜಾಗದಾಗ ಹೋಗೋದಿಲ್ಲ. ಸರ್ಕಾರಿ ಜಮೀನು ಅದು. ಅದನ್ನು ಪರಿಶೀಲನೆ ಮಾಡ್ಬೇಕಂತೇಳಿ ನಾವು ಇನ್ನೊಮ್ಮೆ ರಾಜ್ಯಪಾಲಕ್ಕೆ ಕೇಳ್ತೇವೆ, CBI ಎನ್ಕ್ವೈರಿ ಮಾಡಿರಿ ಅಥವಾ SIT ತನಿಖೆ ಮಾಡಿರಿ, ಗೊತ್ತಾಗೇ ಆಗ್ತೈತೆ. ಅದು ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ಇನ್ನು ಇದರಿಂದ 450 ಕೋಟಿ ಲಾಭ ಆಗಿದೆ ಅನ್ನುವಂಥ ಸುದ್ದಿ. ಇನ್ನು GMG ಮೈನಿಂಗ್ ಜಿಲ್ಲಾ ಮಟ್ಟದ GMG ಕಮಿಟಿ ಅಂತಾರೆ, ಡೈರೆಕ್ಟರ್ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ ಕಚೇರಿ. ಇಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಗೊತ್ತಿದೆ, ಸೀನಿಯರ್ ಜಿಯಾಲಜಿಸ್ಟ್ ಬಿಂದನ್ ಪಾಟೀಲ್ ಅವ್ರಿಗೆ ಗೊತ್ತಿದೆ. ಇವರು ಕಣ್ಣು ಮುಚ್ಚಿ ಕೂಳ್ತಿಲ್ಲ ಅಂತ ನಮಗೆ ಹೇಳ್ತಾರೆ. ಕಣ್ಣು ತೆರೆದು ಕೂತಿದ್ದಾರೆ. ಆದರೆ ಬಲಿಷ್ಠರ ವಿರುದ್ಧ ತಕರಾರು ಇದು ಕಂಪ್ಲೇಂಟ್ ಹಾಕ್ಲಿಕ್ಕೆ ನಿಮಗಿಂದ ಸಾಧ್ಯ ಆಗುತ್ತಾ ಇಲ್ಲ. ಕಂಪ್ನಿಗಳಿಗೆ ಸಪೋರ್ಟ್ ಮಾಡ್ತಾಯಿದ್ರಿ ಅಂದರೆ ಅಭಯ್ ಪಾಟೀಲ್ಗೆ ಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾಯಿದ್ರಿ. ಸರ್ಕಾರಿ ಜಮೀನಲ್ಲಿ ಈ ರೀತಿ ತೆಗೆಯೋದ್ರಿಂದ DC ಅವರು ಕೂಡ ಗಮನಿಸಬೇಕು. DC ಅವ್ರಿಗೆ ಕೂಡ ಗೊತ್ತಿಲ್ಲ. ಯಾಕಂದರೆ 13 ಎಕರೆ 30 ಗುಂಟೆ ಇದೆ. ಮತ್ತು ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಕಮಿಟಿ ಆಫ್ ಮೈನ್ಸ್ ಚೇರ್ಮನ್ DC ಇರ್ತಾರೆ. DC ಅವರಿಗೆ ಸರ್ಕಾರಿ ಜಮೀನಲ್ಲಿ ಮಾಲಿನಿ ರಿಸೋರ್ಸಸ್ ಕಂಪ್ನಿ ಅದು ಯಾರ್ದು? ಅಭಯ್ ಪಾಟೀಲ್ದು. ಅದರ ಹೆಸರಿನಲ್ಲಿ ಅವರು ತೆಗಿತಾ ಇದ್ದಾರೆ. ಇಲ್ಲಿಗಲ್ ಮೈನಿಂಗನ್ನು ಮಾಡ್ತಾಯಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇನ್ನು ಕರ್ನಾಟಕ ರಾಜ್ಯ ಭೂಗರ್ಭ ಇಲಾಖೆ ಅಭಯ್ ಪಾಟೀಲ್ ಕಮಿಟಿ ಮೆಂಬರ್ ಇದ್ದಾರೆ. ಇದು ಭಾಳ ಮಹತ್ವದ್ದು. ಕಮಿಟಿ ಮೆಂಬರ್ ಇರೋದ್ರಿಂದ ಅಲ್ಲಿ ಏನು ನಡೆದೈತಿ ಏನು ನಡೆದಿಲ್ಲ ಗೊತ್ತಿದೆ. ನಂತರ ಬೆಳಗಾವಿ ಅಧಿಕಾರಿಗಳಿಗೆ ಕೇಳಿದಾಗ, ಗಣಿ ಮತ್ತು ಭೂಗರ್ಭ ಇಲಾಖೆ ಹಿರಿಯ ಅಧಿಕಾರಿ ಕೇಳಿದಾಗ ಅದು ನಮ್ಗೆ ಗೊತ್ತಿಲ್ಲ ಅಂತಾರೆ. ಮೀಟಿಂಗ್ ಮೆಂಬರ್ ಇವರು. ಮೀಟಿಂಗ್ ಮೆಂಬರ್ದ ಇವ್ರ ವಿರುದ್ಧ ಕ್ರಮ ಜರುಗಿಸಿಕೊಳ್ಳಿ ಯಾವ ರೀತಿ ಸಾಧ್ಯ ಇದೆ? ಅಧಿಕಾರಿಗಳಿಗೆ ಅಲ್ಲಿ ಧಮಕಿ ಹಾಕ್ತಾರೆ. ಇಲ್ಲ ನನ್ನ ವಿರುದ್ಧ ನೀವು ಕ್ರಮ. ಹಾಗಾದರೆ ಇದೇ ಯಾಕೆ ಬೇಕಾಗಿತ್ತು ಅವರಿಗೆ? ಕರ್ನಾಟಕ ರಾಜ್ಯ ಭೂಗರ್ಭ ಇಲಾಖೆ ಕಮಿಟಿ ಮೆಂಬರ್ ಇದ್ದಾರೆ.
ಅಂದರೆ ಲೂಟಿಗೆ ಅವಕಾಶ ಸಕ್ಕಟ್ಟು ಸಿಗ್ತೈತೆ. ಅದಕ್ಕೆ ಇವರು ಮೆಂಬರ್ ಇದ್ದಾರೆ. ಇನ್ನು ಸರ್ಕಾರಿ ಜಾಗದಲ್ಲಿ ಏನು ತೆಗೆದಿರ್ತಾರೆ ಅದನ್ನು ಮಹಾರಾಷ್ಟ್ರದ ಶಿನ್ನೋಳಿ ಊರಿನಲ್ಲಿ ಡಂಪ್ ಮಾಡ್ತಾರೆ. ಕೊಪ್ಪದಿಂದ 1.5 ಕಿಲೋಮೀಟ್ರದ ಅದು ಶಿನ್ನೋಳಿ ಅಂತ ಸರೋಳೆ ಅಂತ ಇದೆ, ಅಲ್ಲಿ ಡಂಪ್ ಮಾಡ್ತಾರೆ. ಇನ್ನು ಆಶ್ಚರ್ಯ ಅಂತಂದರೆ ಮಹಾರಾಷ್ಟ್ರ ಭೂಗರ್ಭ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿ ಪರ್ಮಿಟ್ ತೆಗೆದುಕೊಂಡಿದ್ದಾರೆ. ಆಯಿತು, ಅಲ್ಲಿ ಲೀಗಲ್ ಆಯಿತು. ಇಲ್ಲಿಂದ ಯಾಕೆ? ಇಲ್ಲಿಂದ ಕರ್ನಾಟಕದ ಐತೇನೋ ಲೀಗಲಾಗಿ ಇದೆ ಅಂತ ಹೇಳ್ತಾರೆ. ಇದೇನು ಕೂಡ ನಾವು ತೋರಿಸ್ತೇವೆ ಲೀಗಲ್ ಇದೆ. ಆದರೆ ಲೀಗಲ್ ಎಲ್ಲಿ ತೆಗಿಬೇಕಾಗಿತ್ತು ಅಲ್ಲಿ ತೆಗಿತಾ ಇಲ್ಲ. ಸರ್ಕಾರಿ ಭೂಮಿಯಲ್ಲಿ ಯಾಕೆ ತೆಗಿಬೇಕು? ಅಲ್ಲಿ ಕೂಡ ಲೀಸ್ ಪಡಿದಾರೆ ಅಂತ. ಅಂದ್ರೆ ಲೀಸ್ ಪಡಿಬೇಕಾದ್ರೆ ಲೀಸ್ ಡಾಕ್ಯುಮೆಂಟ್ ತೋರಿಸ್ಬೇಕಲ್ಲ. ರಾಜ್ಯಪಾಲರ ಪರ್ಮಿಷನ್ ಬೇಕಾಗ್ತದೆ, ನಂತರ ಇವರು ಕೃಷಿ ಇಲಾಖೆ ಪರ್ಮಿಷನ್ ಬೇಕಾಗ್ತದೆ, ನಂತರ ಪರಿಸರ ಇಲಾಖೆ ಪರ್ಮಿಷನ್ ಬೇಕಾಗ್ತದೆ. ಅದನ್ನು ಮುಂದೆ ಹೇಳ್ತೇವೆ. ಹೀಗಾಗಿ ವೈಟ್ ಕಾಲರ್ಸ್ ಇಂಟರ್ಸ್ಟೇಟ್ ಕ್ರಿಮಿನಲ್ ರಾಕೆಟ್ ಇದಾಗಿದೆ ಅಂತ ಹೇಳ್ಬೋದು. ಹಿಂಗೆ ಪ್ರತಿ ಜಿಲ್ಲೆಯಲ್ಲಿದೆ. ಯಾರು MLA ಬಲಿಷ್ಠಿರ್ತಾರೆ ಅವ್ರು ಇದನ್ನು ಮಾಡ್ತಾರೆ. ಇನ್ನು ಉಳಿದ ಕಾಂಗ್ರೆಸ್ ಮುಖಂಡರು ಮಲಗಿದ್ದಾರೆ. ಅವರು ಈ ವಿಷಯವನ್ನು ವಿಧಾನಸೌಧದಲ್ಲಿ ಎತ್ತಬಹುದಿತ್ತಲ್ಲ. ಬೆಳಗಾವಿ ಜಿಲ್ಲೆಯ ಶಾಸಕರು ಒಳ್ಳೆ ಸಚಿನ್ ಜಾರಕಿಹೊಳಿ ಎತ್ತಬೇಕಾಗಿತ್ತಲ್ಲ. ಅವ್ರು ಯಾಕೆ ಎತ್ತಲಿಲ್ಲ? ನೀವು ಅವ್ರ ಕೂಡ ಏನೋ ಶಾಮೀಲಾದ್ರೂ ಕೇಳಬೇಕಾಗ್ತದೆ. ಉಸ್ತುವಾರಿ ಮಂತ್ರಿ ನೀವು. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳ್ತೇವೆ ನಾವು. ನಿಮ್ಮ ಏರಿಯಾದಿಂದ ನಾವು ಹೋಗ್ತಿತ್ತಲ್ಲ ಅದು. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಶಾಮೀಲಿದ್ದಾರೆ, ಹಂಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಮೀಲಿದ್ದಾರೇನೋ? ಶಾಮೀಲ್ ಇರಲೇಬೇಕು. ಇಷ್ಟೆಲ್ಲ ಶಾಮೀಲಿದ್ದಾಗನ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗ್ತದೆ ಅದು. ಅಂದರೆ ಇಲ್ಲಿ ಲೀಗಲ್ ತೋರಿಸ್ತಾರೆ, ಅಲ್ಲಿ ಲೀಗಲ್ ತೋರಿಸ್ತಾರೆ. ಅದರ ಇಲ್ಲಿಗಲ್ ಮೈನಿಂಗ್ ನಡೆದು ಸರ್ಕಾರಿ ಜಮೀನು ಮೇಲೆ ಈಗ 7ರಿಂದ 8 ಬಾರಿ DC ಅವರಿಗೆ ಮನವಿ ಕೊಟ್ಟಿದ್ದಾರೆ. ಆದರೂ DC ಅವರು ಇದಕ್ಕೆ ತಕರಾರು ಯಾಕೆ ಮಾಡ್ತಾಯಿಲ್ಲ? ಇವರು ಪತ್ರ ಬರೀತಾರೆ ಎಲ್ಲಿ ಹೆಡ್ ಆಫೀಸಿಗೆ, ಅಲ್ಲಿ ಇವರು ಮೆಂಬರ್ ಇದ್ದಾರೆ. ಹೀಗಾಗಿ ಇವ್ರಿಗೆ ರಕ್ಷಣೆ ಸಿಗ್ತಾ ಇದೆ. ಇನ್ನು DC ಜವಾಬ್ದಾರಿ ಭಾಳ ದೊಡ್ಡದು. ಇನ್ನು ಫಾರೆಸ್ಟ್ ಇಲಾಖೆಯವರು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡವರು ಇವರು ಕೂಡ ಶಾಮೀಲಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಲೂಟಿಗೆ ಅವಕಾಶ ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಆಶ್ಚರ್ಯ ಅಂತಂದರೆ ಬೆಳಗಾವಿ ಕಿನೇ ತಾಲೂಕಿನಲ್ಲಿ ಸರ್ವೆ ನಂಬರ್ ಇದೆ 2ನೇ ಸುದ್ದಿ. ಅದು ಸರ್ವೆ ನಂಬರ್ 183 ಮತ್ತು 184 ಚೆಕ್ ಡ್ಯಾಮ್ ಪಕ್ಕದಲ್ಲಿ ತೆಗೆದಿರಿಸುವ 50,000 ಅಲ್ಯೂಮಿನಿಯಸ್ ಲ್ಯಾಟ್ರೈಟ್ ಕ್ರಷಿಂಗ್ ಮಾಡ್ತಾರೆ. ಅದನ್ನು ತುಕಡೆ ಮಾಡಿ ಆಮೇಲೆ ಆ ಜಾಗದಲ್ಲಿ ಇಲ್ಲಿಗಲ್ ಮೈನಿಂಗ್ ಮಾಡಿ 1 ಲಕ್ಷ ಮೆಟ್ರಿಕ್ ಟನ್ ಸರೋಳಿ ಗ್ರಾಮಕ್ಕೆ ಇವರು ಸಾಗಿಸ್ತಾ ಇದ್ದಾರೆ. ನೋಡಿ, ಇದು DC ಗಮನಕ್ಕೆ ಇದೆಯೋ ಎಲ್ಲೋ ಗೊತ್ತಿಲ್ಲ. ಅದನ್ನು ಗಮನಿಸಬೇಕಾಗ್ತದೆ. ನಾವು ಅರಣ್ಯ ಇಲಾಖೆ ಮಂತ್ರಿ ಕೇಳ್ತೇವೆ ಅಥವಾ ಮೈನಿಂಗ್ ಇಲಾಖೆ ಮಂತ್ರಿ ಕೇಳ್ತೇವೆ, ನೀವೇನು ಮಾಡ್ತಾಯಿದ್ದೀರಿ? ಇಲ್ಲೆಲ್ಲರೂ ಶಾಮೀಲಾಗಿದ್ದರಿಂದಲೇ ಇಷ್ಟೊಂದು ಮಾಡಲಿಕ್ಕೆ ಸಾಧ್ಯ ಇದೆ. 450 ಕೋಟಿ ಅಂತಂದರೆ ಎಷ್ಟೊಂದು ಅವ್ಯವಹಾರಾಗಿ ಹೋಗಿದೆ. 3-4 ಎಲೆಕ್ಷನ್ ಆರಾಮಾಗಿ ಮಾಡ್ಬೋದು, ಮಂತ್ರಿ ಆರಾಮಾಗಿ ಆಗ್ಬೋದು. ಯಾಕಂದರೆ ಮುಂದಿನ ಸಲ BJP ಗೌರ್ಮೆಂಟ್ ಬರ್ತೈತೆ. ಅದು ಅಲ್ಲಿ ಶಾಸಕರು 5ನೇ ಸಲ ಆರಿಸಿ ಹೋಗ್ತಾರೆ, ಮಂತ್ರಿ ಕೊಡ್ತಾರೆ. ಆ ಮಂತ್ರಿ ಪದವನ್ನು ಉಪಯೋಗ ಮಾಡಿಕೊಂಡು ಡೆಪ್ಯೂಟಿ CM ಕೂಡ ಆಗ್ಬೋದು. ಯಾಕೆಂದ್ರೆ ದುಡ್ಡೇ ದೊಡ್ಡಪ್ಪ, ಯಾರ ಕಡೆ ಹೆಚ್ಚು ದುಡ್ಡು ಇರ್ತೈತಿ ಅವರು ಮಂತ್ರಿ ಮಾಡ್ತಾರೆ. ಇದು BJPಯಲ್ಲಿದೆ, ಕಾಂಗ್ರೆಸ್ಸಲ್ಲಿದೆ. ಇವರು ಮಂತ್ರಿನೂ ಆಗ್ತಾರೆ, ಡೆಪ್ಯೂಟಿ CM ಕೂಡ ಆಗುವಂಥ ಹಂತದಲ್ಲಿದೆ. ಯಾಕೆ? ಇಂಥ ಇಲ್ಲಿಗೆಲ್ಲ ಕೆಲಸ ಮಾಡೋದ್ರಿಂದ SS ಮಲ್ಲಿಕಾರ್ಜುನ ಅವರು ಮೈನ್ಸ್ ಮಂತ್ರಿ ಆಗಿದೆ. SS ಮಲ್ಲಿಕಾರ್ಜುನ ಅವರು ಇದನ್ನು ನೀವು ನೋಡಬೇಕು. ದೊಡ್ಡ ಪ್ರಮಾಣದಲ್ಲಿ ಲೂಟಿ ಆಗ್ತದೆ ಸರ್ಕಾರಿ ಜಮೀನಿದು. ಹಾಗಾದರೆ ಬೆಳಗಾಂ ಮಿಲ್ನರ್ಸಿಂದ ಇವರು ತೆಗೆದುಕೊಂಡದ್ದು ಹೇಗೆ ಅಂತ ಕೇಳಿದ್ರೆ ಇದಕ್ಕೊಂದು ಉತ್ತರ ಬೇರೆ ಕೊಡ್ತಾರೆ ಅವರು. ಯಾರು? ಅಧಿಕಾರಿಗಳು. ಅಲ್ಲಿ ಡೈರೆಕ್ಟರ್ ಆಫ್ ಮೈನ್ಸ್ ರಂಗಪ್ಪ ಸಂಗಪ್ಪ ಇವ್ರಿಗೂ ಗೊತ್ತಿದೆ. ನೀವೇನು ಮಾಡತ್ತಾರೆ? ನೀವು ಕೂಡ ಶಾಮೀಲಿರಿ. ಇನ್ನು ಆಫೀಸ್ನಲ್ಲಿ ಏನು ಕಂಪ್ಲೀಟ್ ಫೋಟೋ, ನಂತರ ಫೈಲ್ ಎಲ್ಲವನ್ನು ಗಮನಕ್ಕೆ ತಂದಿದ್ದಾರೆ. ಅದರ ಈ ಫೈಲನ್ನು ಮುಚ್ಚಿಟ್ಟವ್ರು ಯಾರು? ಯಾಕಂದರೆ ಇವರು ಕಮಿಟಿ ಮೆಂಬರ್ನ ಮುಚ್ಚಿಟ್ಟಿದ್ದಾರೆ. ಕಾರಣ ಅಂದರೆ ಅಭಯ ಪಾಟೀಲ್ರವರು ಮೈನ್ಸ್ನಲ್ಲಿ ಕಮಿಟಿಯಲ್ಲಿ ಚೇರ್ಮನ್ ಮೆಂಬರ್ ಇದ್ದಾರೆ ಅಂತ. ಹೀಗಾಗಿ ಕ್ರಮ ಜರುಗಿಸ್ತಲ್ಲ ಅಂತ ಆರೋಪ ಇದೆ. ಇನ್ನು ಅಧಿಕಾರಿಗಳನ್ನ ಬೆದರಿಸಿ ಇವರು ಆ ಕೆಲಸವನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಬೆಳಗಾವಿ ಏನು ಅಧಿಕಾರಿಗಳು ಹೇಳದೇ ಇದ್ದರೂ ಕೂಡ ಬೆಂಗಳೂರು ಅಧಿಕಾರಿಗಳು ಸುಮ್ಮನೆ ಇದ್ದಿದ್ದರಿಂದ ಇವರು ಬಲಿಷ್ಠ ಇದ್ದಂಗಾಯ್ತು. ಇನ್ನು ಅವ್ರೇನು ಹೇಳ್ತಾರೆ ಅಂದರೆ FIR ಸಾಕಷ್ಟು ಮಾಡಿದ್ದೇವೆ, ನಂತರ 785ರಲ್ಲಿ ಮೈನಿಂಗ್ ಮಾಡಿಲ್ಲ ಅಂತ ಬಿಂದನ್ ಪಟ್ಲಿ ಹೇಳ್ತಾರೆ. ಅದಕ್ಕೆ ನೀವು ಒಂದು ಇದನ್ನು ಕೊಡ್ತಾರೆ, ಅವರು ನಕಾಶೆ ಕೊಡ್ತಾರೆ. ಆ ನಕಾಶೆಯಲ್ಲಿ ಏನಾಗಿದೆ ಅಂದರೆ ಮುಂದೆ ಹೇಳ್ತೇವೆ ನಾವು ಸಾಕಷ್ಟು ಪ್ರಕರಣ ದಾಖಲಿಸ ಇದನ್ನು SIT ಕೊಡ್ತೇವೆ ಅಂತ ನಾವು ಅಂದರೆ CBI ಕೊಟ್ಟರು ಏನಾಗೋದಿಲ್ಲ ಅಂತೇಳಿ ಬಿಂದನ್ ಪಟ್ಲೆ ಹೇಳ್ತಾರೆ. ಅಂದರೆ ಇಲ್ಲಿ ಎಷ್ಟೊಂದು ಸ್ಟ್ರಾಂಗ್ ಇದ್ದಾರೆ ಅಂತ. ಬಿಂದನ್ ಪಟ್ಲು ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ, 60 ಎಕರೆ ಜಮೀನನ್ನು ತಮ್ಮನ ಹೆಸರಿನಲ್ಲಿ ಬೆಳಗಾವಿಯಲ್ಲಿ ಹ್ಯಾಂಗೆ ಖರೀದಿ ಮಾಡಿದ್ದಾರೆ ಅನ್ನೋ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇವೆ.
ಈಗ ಮುಂದೆ ಬರೋಣ. ಸರ್ವೆ ನಂಬರ್ 255 ಆಯಿತು. ಇನ್ನು ಹಾಲಿ ಗವರ್ನರ್ ಏನಾದರೂ ಈ ಸರ್ವೆ ನಂಬರ್ಗೆ ಅನುಮತಿ ಪತ್ರ ತೆಗಿಲಿಕ್ಕೆ ಅನುಮತಿ ಪತ್ರ ಕೊಟ್ಟಿದ್ದಾರಾ, ಅದು ಎಲ್ಲಿದೆ ಅಧಿಕಾರಿಗಳು ತೋರಿಸ್ಬೇಕು. ನಂತರ ಎಲ್ಲರೂ ಕೂಡ ಅಭಯ್ ಪಾಟೀಲ್ ಪರವಾಗಿನೇ ಬ್ಯಾಟಿಂಗ್ ಮಾಡ್ತಾರೆ. ಯಾಕೆ ಅನ್ನೋದು ಹೇಳಬೇಕು. ಗವರ್ನರ್ ಅಪ್ರೂವಲ್ ಬೇಕಾಗ್ತದೆ, ಇದಕ್ಕೆ ಸಿಕ್ಕಿದೆಯೋ ಇಲ್ಲೋ ಅದನ್ನು ಹೇಳಬೇಕು. ನಂದು 2003 ಬೆಳಗಾವಿ ಮಿನರಲ್ಸ್ ಕೊಟ್ಟರು, ಅದನ್ನು ಅಭಯ್ ಪಾಟೀಲ್ ತೆಗೆದುಕೊಂಡದ್ದು ಹೇಗೆ, ಲೀಗಲ್ಲ ಇಲ್ಲೀಗಲ್ಲ ಅದನ್ನು ಕೂಡ ಹೇಳಬೇಕಾಗಿದೆ. ಇಂದಿಗೂ ಕೂಡ ಸರ್ಕಾರ ಜಮೀನು ಅಂತಾನೆ ಬರ್ತದೆ. ಆಶ್ಚರ್ಯ ಅಂತಂದರೆ ಇಲ್ಲೇನು ಮೈನಿಂಗ್ ಹಿಡಿದೆ, ಇಂದಿಗೂ ಕೂಡ ಸರ್ಕಾರಿ ಜಮೀನು ಅಂತ ಬರ್ತದೆ. ಸರ್ಕಾರಿ ಜಮೀನು ಅಂತ ಬಂದರೆ ಇಲ್ಲಿ ಇಲ್ಲೀಗಲ್ ಮೈನಿಂಗ್ಗೆ ಅವಕಾಶ ಇಲ್ಲ ಅಂತಲೇ ಅರ್ಥ. ನೀವು ಲೀಸ್ ಕೊಡಿ ಅಂತೇಳಿ ಇದು ಏನು ಮಾಡ್ತಾಯಿದ್ದಾರೆ ಮುಂದೆ ಅಧಿಕಾರಿಗಳು ಹೇಳ್ತಂತಂದರೆ, ಇಲ್ಲಿ VLC ಒಳಗೆ 1995 ನಂತರ ಇದು ಜಮೀನು ಏನಿದೆ VLC ಆ್ಯಕ್ಟ್ ಪ್ರಕಾರ ಈ ಸರ್ವೆ ನಂಬರ್ 285 ಇಂದುಮತಿ ತಂಡೋಲ್ಕರ್ ಹತ್ಯೆ ಇತ್ತು, ಅವ್ರು ಗೌಡ್ತಿ ಅಂತ ಕರಿತರು, ಅವರೇ ಸರ್ಕಾರ ತೆಗೆದುಕೊಂಡಿತ್ತು. ನಂತರ ತಮಗೆಲ್ಲ ಗೊತ್ತಿದೆ 2000 ನಂತರ ಯಾರಿಗೆ ಹಸ್ತಾಂತರ ಈಗಾಗಲೇ ಹೇಳಿದೆ. ಇನ್ನು ಇಲ್ಲಿ ಆಶ್ಚರ್ಯ ಅಂತಂದರೆ ADLR GPS ಮ್ಯಾಪಿಂಗ್ ಬೇಕಾಗ್ತದೆ. ಅದಿದೇನು, ಲೀಸ್ ಕೊಟ್ಟ ಮೇಲೆ ಫಾರೆಸ್ಟ್ದವರು ಅವರು NOC ಕೊಡಬೇಕಾಯ್ತು, ಅದು ಇಲ್ಲ. ತಹಶೀಲ್ದಾರ್ ಏನಾದರೂ NOC ಕೊಟ್ರೂ ಅದಿಲ್ಲ. ಇನ್ನು ಮಿನಿಸ್ಟ್ ಡಿಪಾರ್ಟ್ಮೆಂಟ್ GPRS ಮ್ಯಾಪಿಂಗ್ ಮಾಡ್ತಾರೆ, ಆ ಮ್ಯಾಪಿಂಗ್ದಲ್ಲಿ ಇದನ್ನು ಏನಾದರೂ ಸೇರಿಸಿ ಮಾಡಿದರಾ ಅದನ್ನು ಕೂಡ ಮುಂದಿನ ಇದೇ ಒಂದು ವಿಷಯದಲ್ಲಿ ಹೇಳ್ತೇವೆ. ಇನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಈಗಾಗಲೇ ಕೊಟ್ಟಿದ್ದಾರೇನು, ಅವರು ಕೊಟ್ಟಿಲ್ಲ. ಹೀಗಾಗಿ ಇಲ್ಲಿ ಇಲ್ಲೀಗಲ್ ಮೈನಿಂಗ್ ನಡೀತಾ ಇದೆ ಅಂತೇಳಿ ಹೇಳ್ಬೋದು. 4 ಡಿಪಾರ್ಟ್ಮೆಂಟ್ದವರು ಅಭಯ್ ಪಾಟೀಲ್ ಜೊತೆ ಶಾಮೀಲಾಗಿದ್ದರಿಂದ ಇದೆಲ್ಲ ನಡೀತಾ ಇದೆ. ಅಧಿಕಾರಿಗಳು ಇದನ್ನು ಮುಚ್ಚಿಡ್ತಾ ಇದ್ದಾರೆ. ಇನ್ನು ಗವರ್ನರಿಂದ ಏನಾದರೂ ಈ ಭೂಮಿ ಅಂದರೆ 2085 ಲೀಸ್ ತೆಗೆದ ಪತ್ರ ಎಲ್ಲಿದೆ ಅಂತ ನಾವು ಈಗಾಗಲೇ ಕೇಳಿದ್ದೇವೆ, ಅದಕ್ಕೆ ಅವರು ಉತ್ತರ ಕೊಡಬೇಕು. ನಂತರ ಇಂದಿಗೂ ಕೂಡ ಸರ್ಕಾರಿ ಜಮೀನು ಅಂತಲೇ ಇದೆ, ಅದು ಕೂಡ ಪರಿಶೀಲನೆ ಮಾಡಬೇಕು. ಮಾಲಿನ್ಯ ರಿಸೋರ್ಸಸ್ ಲೀಸ್ ಪಡೆದದ್ದು ಇಲ್ಲಿ ಡೋಂಗರ್ ವಿಕಾಸ್ ಕಮಿಟಿ ಬೆಳಗುಂದಿ ಇವರಿಂದ ತೆಗೆದುಕೊಂಡದ್ದು. ಸರ್ವೆ ನಂಬರ್ 284, 290, 291, 292, 293, 294, 295, 96, 97, 98 ಅಂದರೆ 12 ಖಾತೆಗಳಿಂದ ಒಟ್ಟು 209 ಎಕರೆ 20 ಗುಂಟೆಯಲ್ಲಿ ಮಾಡ್ತಾಯಿದ್ದಾರೆ. ನಾವೇನು ಕೇಳ್ತಾ ಇದ್ದೇವೆ, 285 ಇಲ್ಲಿ ಇಲ್ಲಿಗಲ್ ಮೈನಿಂಗ್ ಆಗ್ತದೆ, ಸರ್ಕಾರಿ ಭೂಮಿ ಇದೆ, ಇದರ ಬಗ್ಗೆ ಹೇಳಿ ಅಂತ. ಇದ್ರ ಬಗ್ಗೆ ಅಭಯ್ ಪಾಟೀಲ್ ಯಾವ ರೀತಿ ಸ್ಪಷ್ಟೀಕರಣ ಕೊಡ್ತಾರೆ ಕಾದು ನೋಡಬೇಕು. 12 ಸರ್ವೆ ನಂಬರ್ ಇವೆ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ನಡೆದಿದೆ. ಇದನ್ನು DC ಅವರು ಗಮನಿಸಬೇಕು, ಉಸ್ತುವಾರಿ ಗಮನಿಸಬೇಕು, ನಂತರ ಮಲ್ಲಿಕಾರ್ಜುನ ಗಮನಿಸಬೇಕು, ಹಿರಿಯ ಅಧಿಕಾರಿಗಳು ಇಲ್ಲಿ ಸಿಕ್ಕಾಕೊಡ್ತಾರೆ. ಹೀಗೆ ಬಿಟ್ಟರೆ ಈ ಅವ್ಯವಹಾರ ಮುಂದುವರಿತದೆ. ಇನ್ನು ಅಭಯ್ ಪಾಟೀಲ್ ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು. ಇನ್ನು ಪತ್ರಕರ್ತರನ್ನ ದಿಶಾವಲ್ ಮಾಡ್ತಾಯಿದ್ದಾರೆ ಬಿಂದನ್ ಪಾಟೀಲ್ ಅವರು, ಅದರ ಬಗ್ಗೆ ಕೂಡ ಹೇಳ್ತೇವೆ. ಇವರು ಎಷ್ಟು ಆಸ್ತಿ ಗಳಿಸ್ತಾರೆ ಅದರ ಬಗ್ಗೆ ನಾಳಿನ ವಿಡಿಯೋದಲ್ಲಿ ಹೇಳ್ತೇವೆ. ಹಾಗಾದರೆ ಅಭಯ್ ಪಾಟೀಲನ್ನು ಯಾರು ರಕ್ಷಣೆ ಮಾಡ್ತಾಯಿದ್ದಾರೆ ಅದನ್ನು ಕೂಡ ಸ್ಪಷ್ಟತೆ ಆಗಬೇಕು. ಅಂದರೆ ಇಲ್ಲಿ ಒಳ ಹೊಂದಾಣಿಕೆ ರಾಜಕಾರಣ ನಡೆದಿದೆ, ಎಲ್ಲರೂ ಕುಳಿತುಕೊಂಡೇ ಸಹಭೋಜನವನ್ನು ಮಾಡ್ತಾಯಿದ್ದಾರಾ ಅಥವಾ ನಮಗೆ ಆ ಮೈನಿಂಗ್ ಏನು ಸಂಬಂಧ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರಾ, ಇದನ್ನು ಉಸ್ತುವಾರಿ ಸಚಿವರು ಉತ್ತರಿಸಬೇಕು, DC ಅವರು ಕೂಡ ಉತ್ತರಿಸಬೇಕು. ನಂತರ ಗರ್ಭ ಮತ್ತು ಆ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಗಮನಿಸಬೇಕಾದ್ರೆ DD ಸುಮಿತ್ರಾನವರು ಅವರು ಕೂಡ ನೀವು ಉತ್ತರಿಸಬೇಕಾಗ್ತದೆ. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಸಿವಾಗಲಿ. ನಮಸ್ಕಾರ.